ಏ ಪಂಚವ ಅಂಬವ, ಏ ಲಗುನ ಬರ್ರೆ, ಏ ಗಾಡಿ ಸೌಂಡ್ ಕೇಳ್ಸಕೊಂತೈತಿ, ಬಂದ್ರೇನವ್ರು? ಪುರುಷಿ ಮುಕುಂದ ಬರ್ರಪ್ಪ ಬರ್ರಿ, ಲಗು ಲಗುನ ಬರ್ರಿ, ಅವ್ರದ್ದು ಗಾಡಿ ಸೌಂಡ್ ಕೇಳ್ಸಕೊಂತೈತಿ. ಅವ್ರು ಒಳಗೆ ಬಂದ್ಮೇಲೆ ನಾವು ಹೋದ್ರೆ ಸರಿ ಅನ್ಸುತ್ತಾನ, ಬರ್ರಿ. ಹಾ ಬಂದ್ವಿ ಲಕ್ಷ್ಮಕ್ಕ, ಬಂದ್ವಿ. ಏನು ಲಕ್ಷ್ಮಕ್ಕ, ನೀನು ಯಾ ನಮ್ಗೆ ಅವಸರ ಮಾಡ್ತೀವ ಒಂದ ಸಮನ? ಬಂದ್ರನು ಅವ್ರು? ಏನನ ಇನ್ನೂ ಗೊತ್ತಿಲ್ಲ, ಯಾವುದೋ ಒಂದು ಗಾಡಿ ಶಬ್ದ ಆದಂಗಾತ, ಅದಕ್ಕೆ ಕರೆದೆ ನಾ ನಿಮ್ಗೆ. ಅಯ್ಯ ಲಕ್ಷ್ಮಕ್ಕ, ಅದು ಮಗ್ಳ ಮನೆ ಕಾಳ್ಯಾಂದ ಬೈಕಿನ ಶಬ್ದ ಅದು. ನೀನು ಇಷ್ಟು ದಿನ ಅಥವಾ ಇದು ಓಡ್ಸಾಕುಂತ ಇನ್ನೂ ಗೊತ್ತಾಗಿಲ್ಲ ನಿನಗೆ ಅದು ಕಾಳ್ಯಾದ ಬೈಕಿನ ಶಬ್ದ ಅನ್ನೋದು? ಅಯ್ಯೋ ಹೌದಾನ, ನಾನು ಈಗ ಇವ್ರು ಬರ್ತಾರಲ್ಲ ಹಾಗಾಗಿ ಗಾಡಿ ಸೌಂಡ್ ಕೇಳಿಸಿದ್ರು ಎಲ್ಲ ಅವರ ಬಂದ್ರನ ಅಂತಂದು ಆಗಲಿಂದ ಒಂದು 10 ಸಲ ಆತನ ಹೊರಗ ಅಡ್ಡಾಡಕುಂತ. ಅದಕ್ಕೆಮ್ಮ ಅವ್ರು ಬಂದ ತಕ್ಷಣ ನಾವೆಲ್ಲರೂ ಹೊರಗಡೆ ಹೋದಾತ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿ ಒಂದು ಕಡೆ ಕೂತ್ಕೋರಿ. ಏ ಹಂಗಲ್ಲಪ್ಪ, ಅದು ಅಲ್ದ ಇವರು ಯಾರೋ ಖುಷಿಯ ಗಂಡ ಅವರೆಲ್ಲ ಮೊದಲನೇ ಸಲ ನನ್ನ ಮನೆಗೆ ಬರಾಕುಂತಾರೆ. ಖುಷಿ ಏನು ಬಂದವ ಬಿಡ, ಖುಷಿ ಗಂಡ ಅವರೆಲ್ಲ ನಮ್ಮ ಮನೆಗೆ ಮೊದಲನೇ ಸಲ ಬರಾಕುಂತಾರೆ. ಅದು ಅಲ್ದ ಅಷ್ಟರು ಸೇರಿ ಮೊದಲನೇ ಸಲ ನಮ್ಮ ಮನೆಗೆ ಬರಾಕುಂತಾರೆ ಅವರು. ಯಾವಾಗಾರ ಒಬ್ಬೊಬ್ರು ಅಷ್ಟೇ ಬಂದು ಹೋಗಾರ. ಬಟ್ ಆದ್ರೆ ಇಡೀ ಕುಟುಂಬನ ಮೊದಲನೇ ಸಲ ನಮ್ಮ ಮನೆಗೆ ಬಂದು ಹೊಂಟೈತಿ, ಬರಾಕುಂತಾರೆ. ಮತ್ತು ನಾವು ಹೊರಗಡೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಅನಿಸ್ತೈತಿ ಹೇಳು? ಅಯ್ಯೋ ಲಕ್ಷ್ಮಕ್ಕ, ಅವ್ರು ಬಂದ ಇಲ್ಲೇ ಇರೋಣ, ಈ ಹೊರಗಡೆ ನಿಂತ್ರೆ ಹೆಂಗೆ ಅನಿಸ್ತೈತಿ? ತಡಿ ಬರಲಿ, ಅವ್ರು ಬಂದ ತಕ್ಷಣ ಹೊರಗಡೆ ಹೋಗ್ಬಿಡೋಣಂತ. ಅಂದಂಗೆ ಚಾಕ ಎಲ್ಲ ರೆಡಿ ಇಟ್ಟಿರಿಲ್ಲ. ಅವ್ರು ಬಂದ ಮೇಲೆ ಕೈಕಾಲು ಮುಖ ತಗೊಂಡ ತಕ್ಷಣ ಚಾ ಕೊಟ್ರೆ ಆತು. ಚಾಕೆಲ್ಲ ವ್ಯವಸ್ಥೆ ರೆಡಿ ಐತಿಲ್ಲ? ಅಯ್ಯೋ ಲಕ್ಷ್ಮಕ್ಕ, ಚಾಕ ಎಲ್ಲ ರೆಡಿ ಐತಿ. ಹಾಲು ಹಾಕಿ ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಆಯ್ತು. ಈಗಲೇ ಹಾಲು ಹಾಕಿ ಕುದಿಸಿಟ್ಬಿಟ್ರೆ ಮತ್ತು ಆಮೇಲೆ ಇನ್ನೊಂದ್ಸಲ ಕುದ್ಸಕ್ಕೆ ಹೋದ್ರೆ ಚಾ ಒಂಥರ ವಾಸನೆ ಬಂದಂಗೆ ಆಗುತ್ತೆ. ಅದಕ್ಕೆ ಇದು ಚಾಕ ಎಲ್ಲ ರೆಡಿ ಇಟ್ಟೈತಿ. ಅವ್ರು ಬಂದ ತಕ್ಷಣ ಮಾತಾಡ್ಸಿ ಅವ್ರು ಕೈಕಾಲು ಮುಖ ತಗೊಳಕ್ಕೆ ಹೋಗಾರಲ್ಲ, ಅವಾಗ ಲಘುನ ಹೋಗಿ ಹಾಲು ಹಾಕಿ ಚಾ ಕುದಿಸಿ ತೊಗೊಂಬಂದ್ಬಿಡ್ತೀವಿ ನಾವು. ತಗೋ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಂದಂಗೆ ಇದು ನಾವು ಮಧ್ಯಾಹ್ನ ಎಲ್ಲ ಕುತ್ಕೊಂಡು ಅಡುಗೆ ಮಾಡಿದ್ವಲ್ಲ, ಅವನ್ನೆಲ್ಲ ಚಂದನ ತಂಗ ಡಬ್ಬ್ಯಾಗ ಹಾಕಿಟ್ಟಿರಿಲ್ಲ, ಹೊರಗೆ ಇಟ್ಟರೆ. ಯಾಕಂದ್ರೆ ಮತ್ತು ಹಿತ್ತಲ್ದಾಗ ಇಲಿ ಆಗ್ಬಿಟ್ಟವು. ಯಾಕಂದ್ರೆ ಹಿತ್ತಲ್ದಾಗ ಮತ್ತು ಇಲಿಗಿಲಿ ಬಂದಿಂದವು, ಅದಕ್ಕೆ ಹೇಳಾಕೊಂತೀನಿ. ಎಲ್ಲನೂ ಚಂದನ ತಂಗ ತೆಗೆದಿಟ್ಟಿರಿಲ್ಲ? ಅಯ್ಯೋ ಲಕ್ಷ್ಮಕ್ಕ, ನೀನೇನು ತಲೆ ಕೆಡ್ಸ್ಕೊಬೇಡ, ಎಲ್ಲನೂ ಚಂದನ ತಂಗ ಡಬ್ಬ್ಯಾಗ ಹಾಕಿ ಮ್ಯಾಲಿಟ್ಟಿವಿ. ನೀನು ತಲೆ ಕೆಡ್ಸ್ಕೊಬೇಡ್ತವು. ಅದಕ್ಕೆಮ್ಮ ಕಾರ್ ಶಬ್ದ ಆತು ನೋಡ್ರಿ, ಈಗ ನಡ್ರಿ. ಬರ್ರಿ ಬೇಗ್ರೆ ಬರ್ರಿ, ಇಲ್ಲೇ ಒಳಗೆ ಚಪ್ಪಲ್ ಅಲ್ಲೇ ಬಿಟ್ಟು ಬಿಡ್ರಿ, ನಡೀತೀವಿ. ಹಾಂ ಬರ್ರಿ ಒಳಗಡೆ. ಬೀಗ್ರ ಪ್ರಯಾಣ ಎಲ್ಲ ಚಲೋ ಇತ್ತಲ್ರಿ? ಅಂದಂಗೆ ನಮ್ಮ ಊರಿಗೆ ಬರಾಕೇನು ತ್ರಾಸ ಏನಾಗಲಿಲ್ಲ ರೀ? ರೋಡ್ ಎಲ್ಲ ಚಲೋ ಇತ್ತಲ್ಲ? ಏನೂ ಇಲ್ಲ ಲಕ್ಷ್ಮಕರ, ನಮ್ಮ ಪ್ರಯಾಣ ಎಲ್ಲ ಚಲೋ ಇತ್ತು. ನಾವಂತೂ ಮಸ್ತ್ ಎಂಜಾಯ್ ಮಾಡ್ಕೊತ ಬಂದೆ ನೋಡ್ರಿ ಗಾಡ್ಯಾಗ. ಸುತ್ತಲೂ ಗಿಡ ಹಸಿರು, ಯಪ್ಪ ಇಷ್ಟೆಲ್ಲ ನೋಡಿ ಎಷ್ಟು ದಿನ ಆಗ್ಬಿಟ್ಟಿತ್ತು. ನಾವಂತೂ ಮಸ್ತ್ ಮಜಾ ಮಾಡ್ಕೊಂಡು ಬಂದೇವು ನೋಡ್ರಿ, ಎಲ್ಲೂ ಏನು ತ್ರಾಸಾಗಿಲ್ಲ. ಚಲೋ ಆತು ಬಿಡ್ರಿ. ಬರ್ರಿ ಲಘುನ ನೀವು ಕೈಕಾಲು ಮುಖ ತಗೊಂಬರ್ರಿ, ಚಾ ಕುಡಿ ಅಂತ. ಚಾ ಕುಡಿದು ಏನಾರು ಸ್ವಲ್ಪ ತಿಂದು ಆಮೇಲೆ ಆರಾಮ್ ಕೂತ್ಕೊಂಡು ಮಾತಾಡಕ್ಕೆ ಬರ್ತೈತಿ. ಮೊದ್ಲು ಹೋಗಿ ಕೈಕಾಲು ಮುಖ ತಗೊಂಬಂದ್ಬಿಡವ್ರಿ. ಆಂಟಿ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ನನಗಂತೂ ಭಾಳ ಇಷ್ಟ ಆಯ್ತು. ಅಯ್ಯೋ ಹೌದನಪ್ಪ, ಸರಿ ಆರಾಮಾಗಿರ್ರಿ. ಊರಿಗೆ ಹೊಕ್ಕಿ ಅಂತ ಯಾರು ಮಾತಾಡೋಕೋಬೇಡ್ರಿ, ಊರ ಕಡೆ ಚಿಂತೆನೂ ಮಾಡೋಕೋಬೇಡ್ರಿ, ಆರಾಮಾಗಿರ್ರಿ. ನಮ್ಮ ಊರೆಲ್ಲ ನೋಡ್ರಿ, ನಮ್ಮ ಮನೆ ನೋಡ್ರಿ, ಆಮೇಲೆ ಹೊಲ ನೋಡ್ರಿ, ನಿಮಗೆಲ್ಲ ಮಸ್ತ್ ಮಜಾ ಅನಿಸ್ತೈತಿ. ಅಂದಂಗೆ ಚಿನ್ನಿ ಎಲ್ಲದ ಕಾಣಿಸೋವಳ್ಳಲ್ಲ? ಅಯ್ಯೋ ಅತ್ತೆ, ಕಾರ್ ಇಳಿಯೋಷ್ಟಿಗೆ ಕಾವೇರಿ ಚೋಟು ಎಲ್ಲ ಕರ್ಕೊಂಡು ಹೋದ್ರೆ ಅವ್ರು ಹೊರಗಡೆ ಆಟ ಆಡಕುಂತಾರೆ. ಹೌದಾ, ಸರಿ ಆತಾತ. ಮೊದಲೆಲ್ಲರೂ ಕೈಕಾಲು ಮುಖ ತಗೊಂಬಂದು ಬಿಡೋರಿ. ಪಾಪ ಅಲ್ಲಿಂದ ಬಂದು ನಿಮಗೆ ಸುಸ್ತಾಗೈತಿ, ಕೈಕಾಲು ಮುಖ ತಗೊಂಡು ಚಾಗಿ ಕುಡ್ದು ಆರಾಮ್ ಆಮೇಲೆ ಮನೆಗಿನಿ ಎಲ್ಲ ನೋಡಿ ಆರಾಮ್ ಮಾತಾಡ್ಕೊಂತ ಕೂತ್ಕೊಳಕ್ಕೆ ಬರ್ತೈತಿ. ಸರಿನಾ? ಬರ್ರಿ ಕೈಕಾಲು ಮುಖ ತಗೊಂಡ್ಬರ್ರಿ. ಅಂಬವ್ವ ಹೋಗು, ಚಾಕ ರೆಡಿ ಮಾಡೋಗ, ನಾನು ಬರ್ತೀನಿ ನಡಿ. ಪಂಚವ, ಇವರಿಗೆ ಈಗ ಕೈಕಾಲು ಮುಖ ತಕ್ಕೊಳಕ ಮತ್ತೆ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಐತಲ್ಲ ಅದನ್ನೆಲ್ಲ ನೀನು ಹೇಳು. ನಾನು ಒಬ್ಬ ಹೋಗಿ ಲಘುನ ಚಾ ರೆಡಿ ಮಾಡಿ ತಿನ್ನಕ್ಕೆಲ್ಲ ವ್ಯವಸ್ಥೆ ಮಾಡ್ತಂತ. ಸರಿ ಲಕ್ಷ್ಮಕ್ಕ. ಅಯ್ಯೋ ಲಕ್ಷ್ಮಕ್ಕ, ಈಗೇನು ಬೇಡ, ಮಧ್ಯಾಹ್ನ ಊಟನ ನಮ್ದು ಹೆವಿ ಆಗೈತಿ. ಅಯ್ಯೋ ಹಂಗಂದ್ರೆ ಹೆಂಗ್ರಿ? ನೀವು ಬರ್ತೀರಂತ ನಾವು ಅಡುಗೆದೆಲ್ಲ ವ್ಯವಸ್ಥೆ ಮಾಡಿವಿ. ನೀವು ಇನ್ಮೇಲೆ ನಮ್ಮ ಊರಿಗೆ ಬಂದಿರಲ್ಲ, ನಾವು ಊಟ ಮಾಡಂಗಿಲ್ಲ, ನಮ್ಗೆ ಅದು ಬೇಡ ಇದು ಬೇಡ ಅನ್ನಂಗೆ ಇಲ್ಲ. ನಿಮಗೆ ಏನೇನು ಇಷ್ಟ ಏನೇನಿಲ್ಲ ಎಲ್ಲನೂ ಮಾಡಿಟ್ಟೈತಿ. ಮೊದಲು ನೀವು ಹೋಗಿ ಕೈಕಾಲು ಮುಖ ತಗೊಂಬರ್ರಿ. ಬರ್ರಿ, ನಾನು ನಿಮಗೆ ಕೈಕಾಲು ಮುಖ ತಗೊಳಕ್ಕೆಲ್ಲ ಜಾಗ ತೋರಿಸ್ತೀನಿ. ಒಂದೇ ನಿಮಿಷ ಅತ್ತೆ, ಮೊದಲು ನಾವು ಮನೆಯೆಲ್ಲ ನೋಡ್ಕೊಂಬರ್ತೀವಿ. ನನ್ನ ಯಜಮಾನ್ರಿಗೆ ಮನೆ ನೋಡ್ಬೇಕಂತ ತುಂಬ ಆಸೆ ಇದೆ. ಅದಕ್ಕೆ 2 ನಿಮಿಷ ಮನೆಯೆಲ್ಲ ನೋಡ್ಕೊಂಬಂದು ಆಮೇಲೆ ಫ್ರೆಶ್ ಅಪ್ ಆಗ್ತೀವಿ. ಸರಿ ನಾವು ಆತು. ಪಂಚವ, ನಂಗೊಂದು ಸ್ವಲ್ಪ ಮುಖಾಯಿಕ ತಗೋಬೇಕವ, ನಂಗೊಂದು ಸ್ವಲ್ಪ ಕಾಣಿ ತೋರಿಸ್ಬಿಡ. ಸರಿ ಬರ್ರಿ, ನಾನು ತೋರಿಸ್ತೀನಿ. ಮಮ್ಮಿ, ನೀನು ಮತ್ತು ಡ್ಯಾಡಿ ಫ್ರೆಶ್ ಅಪ್ ಆಗ್ರಿ, ನಾನು ಮತ್ತು ಇವರು ಒಂದು ಸ್ವಲ್ಪ ಮನೆಯೆಲ್ಲ ನೋಡ್ಕೊಂಬರ್ತೀವಿ. ಇವರು ಮೊದಲನೇ ಸಲ ಬಂದಾರಲ್ಲ, ಅದಕ್ಕೆ ಮನೆಯೆಲ್ಲ ತೋರಿಸ್ತೀನಿ ಇವರಿಗೆ. ಸರಿ ಖುಷಿ, ಹಂಗೆ ಮಾಡ ರೀ. ಬರ್ರಿ, ನಿಮಗೆ ಮನೆಯೆಲ್ಲ ತೋರಿಸ್ತೀನಿ. ಸರಿ ನಡಿ, ನಾನು ನೋಡಾಕ ಕಾಯಕೊಂತೀನಿ. ಹೊರಗಿಂದ ಅಂತೂ ಮನೆ ಮಸ್ತ್ ಐತಿ, ಒಳಗಡೆ ಹೆಂಗೈತಂತ ನಾನು ನೋಡ್ಬೇಕು. ನಡಿ ತೋರ್ಸು. ಖುಷಿ, ಅಂದಂಗೆ ಸಾಗರಪ್ಪ ಕಾಣುವಲ್ಲ, ಇಲ್ಲದರ? ಅಯ್ಯೋ ಅತ್ತೆ, ಸಾಗರ ಕಾರನ್ನು ಇಲ್ಲಿ ಮನೆ ಹಿಂದೆ ಪಾರ್ಕ್ ಮಾಡಿ ಬರೋದಕ್ಕೆ ಹೋಗಿದ್ದಾರೆ. ಹೌದಾ, ಸರಿ ಆಯಿತು.
ಪಂಚವ ನನ್ನ ಸೊಸಿ ಎಲ್ಲದಳವ, ನನ್ನ ಸೊಸಿ ಮೊಮ್ಮಗನ ನೋಡ್ಬೇಕು ಮೊದ್ಲು. ಅಕ್ಕಾರ ಮೇಲೆ ಕೋಣೆಯಾಗದ ರೀ, ಮೊದಲು ಕೈಕಾಲು ಮುಖ ತೊಗೊಂಬರ್ರಿ. ಯಾಕಂದ್ರೆ ಸಣ್ಣ ಕೂಸು ಐತಲ್ಲ, ನೀವು ಹೊರಗಿಂದ ಬಂದಿರ್ತೀರಲ್ಲ, ಮೊದಲು ಕೈಕಾಲು ಮುಖ ಎಲ್ಲ ತೊಗೊಂಡು ಆಮೇಲೆ ನೇತ್ರ ರೂಮಿಗೆ ಹೋಗ್ಬೇಕು. ಹೌದಲ್ಲ ಅವ ಸಣ್ಣ ಕೂಸೈತಲ್ಲ. ಸರಿ, ನಾ ಮೊದ್ಲು ಕೈಕಾಲು ಮುಖ ತಕೊಂಡು ನನ್ನ ಸೊಸಿನ ನನ್ನ ಮೊಮ್ಮಗನ ನೋಡ್ಬೇಕು. ನಡಿವ, ನಂಗೆ ಬಾತ್ರೂಮ್ ತೋರ್ಸ್ ನಡಿ. ಸರಿ ನಡೀರಿ ಅಕ್ಕಾರ. ಅಂಬವ್ವ ಒಂದು ಕೆಲಸ ಮಾಡು, ಅವು ಮಧ್ಯಾಹ್ನ ಹೋಳಿಗೆ ಕರ್ಚಿಕಾಯಿ ಉಂಡಿ ಎಲ್ಲ ಮಾಡೈತಲ್ಲ, ಎಲ್ಲನೂ ಒಂದು ಹತ್ತನ್ನ ಒಂದೊಂದು ತಾಟ್ನಾಗ ಹಾಕಿಟ್ಬಿಡು. ಎಲ್ಲನೂ ಅಲ್ಲಿಟ್ಟು ಅಂದ್ರೆ ಅವ್ರಿಗೆ ಯಾವ್ದು ಬೇಕು ಅದನ್ನ ತೊಗೊಂಡು ತಿಂತಾರೆ, ಸರಿನಾ? ಲಕ್ಷ್ಮಕ್ಕ ಎಲ್ಲನೂ ಒಂದೊಂದೊಂದೊಂದೊಂದು ಹಾಕಿಟ್ಬಿಡ್ಲೇನಿ ಎಲ್ರಿಗೂ. ಯಾಕೆ ಬ್ಯಾಡ ತಡಿ, ಅವ್ರಿಗೆ ಯಾವ್ದು ಇಷ್ಟ ಆಗೈತೆ ಅದನ್ನ ತಿಂತಾರೆ. ಹೀಗೆ ಒಬ್ಬೊಬ್ಬರಿಗೆ ಉಂಡಿ ಇಷ್ಟ ಆದ್ರೆ ಒಬ್ಬೊಬ್ಬರಿಗೆ ಹೋಳಿಗೆ ಇಷ್ಟ ಆಗಂಗಿಲ್ಲ, ಒಬ್ಬರಿಗೆ ಕರ್ಚಿಕಾಯಿ ಇಷ್ಟ ಆಗಂಗಿಲ್ಲ. ಅದಕ್ಕೆ ಏನು ಮಾಡೋಣ, ಎಲ್ಲನೂ ಒಂದೊಂದು ತಾಟ್ನಾಗ, ಈ ಒಂದು ತಾಟ್ನಾಗ ಕರ್ಚಿಕಾಯಿ, ಒಂದು ತಾಟ್ನಾಗ ಉಂಡಿ, ಒಂದು ತಾಟ್ನಾಗ ಚಕ್ಲಿ, ಒಂದು ತಾಟ್ನಾಗ ಅವಲಕ್ಕಿ ಹಾಕಿಡೋಣ. ಅವಲಕ್ಕಿನ ಎಲ್ಲರ ತಾಟಿಗೂ ಹಾಕಿಟ್ಬಿಡು, ಚಕ್ಲಿನೂ ಎಲ್ಲರ ತಾಟಿಗೂ ಹಾಕಿಟ್ಬಿಡು. ಇವು ಉಂಡಿ, ಇವು ಸಿಹಿ ಬೇನೇನು ಅದಾವ ನೋಡಿ, ಉಂಡಿ ಏನವು ಕರ್ಚಿಕಾಯಿ ಹೋಳಿಗೆ ಏನದಾವಲ್ಲ, ಇವನ್ನ ಒಂದು ತಾಟ್ನಾಗ ಒಂದೊಂದು ತಾಟ್ನಾಗ ಸಪ್ರೇಟ್ ಇಟ್ಬಿಡು. ಸರಿ ಲಕ್ಷ್ಮಕ್ಕ, ಹಂಗೆ ಮಾಡ್ತೀನಿ. ಅತ್ತೆ, ಅರೆ ಖುಷಿ ಶಶಿ, ಬರ್ರಪ್ಪ ಬರ್ರಿ. ಕೈಕಾಲು ಮುಖ ತಗೊಂಡ್ರೆ ಚಾ ಸೋಸ್ಲಾ ನಿಮ್ಗೆ? ಅಯ್ಯೋ ಅತ್ತೆ, ಇನ್ನೂ ಇಲ್ಲ, ಇನ್ನೂ ನಾವು ಫ್ರೆಶ್ ಅಪ್ ಆಗಿಲ್ಲ. ಇವರು ಮನೆ ನೋಡಿಲ್ಲಲ್ಲ, ಅದಕ್ಕೆ ಇವರಿಗೆ ಮನೆ ಎಲ್ಲ ತೋರಿಸ್ತಾ ಇದ್ದೆ. ಓ ಹೌದನವ, ಸರಿ ತೋರ್ಸು. ಅತ್ತೆ, ಏನತ್ತೆ ಕಿಚನಿಂದ ವಾಸನೆ ಘಮ ಘಮ ಅಂತ ಬರಾಕುಂತೈತಿ. ಏನೇನು ಮಾಡಿರಿ ನಮಗೋಸ್ಕರ? ಅಷ್ಟೇಂದ ವೆರೈಟಿಯಾಗಿ ಏನು ಮಾಡಿಲ್ಲವ, ಸ್ವಲ್ಪ ಥರದ್ದಷ್ಟ ಮಾಡೈತಿ. ಅದು ನಿತ್ಕೊಂಡು ಡಿಲಿವರಿ ಅಂದಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಥರದ್ದಷ್ಟ ಮಾಡಿ ಹೋಗ. ನಿಮ್ಗೆ ಏನೇನು ಇಷ್ಟ ನೋಡು ಅವನ್ನಷ್ಟ ಮಾಡೈತವ. ಹೌದಾ ಅತ್ತೆ, ಹಾಗಾದ್ರೆ ಏನು ಮಾಡಿದ್ದೀರಿ? ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ರವೆ ಉಂಡಿ, ಕರ್ಚಿಕಾಯಿ, ಚಕ್ಲಿ, ಒಂದು ಸ್ವಲ್ಪ ಕರ್ದ ಅವಲಕ್ಕಿ ಹಚ್ಚಿಟ್ಟೈತವ. ಹಂಗೆ ಕೋಡ್ಬಳಿ ಮಾಡ್ಬೇಕಂದ್ವಿ ಟೈಮ ಸಾಕಾಗ್ಲಿಲ್ಲವ, ಅದಕ್ಕೆ ಇಷ್ಟಷ್ಟ ಮಾಡೈತಿ. ಹಂಗೆ ಶೇಂಗಾ ಉಂಡಿ ಒಂದು ಮಾಡೈತಿ ನೋಡವ. ಏನತ್ತೆ ಇಷ್ಟೊಂದು ವೆರೈಟಿ ಮಾಡಿ, ಏನು ಭಾಳ ವೆರೈಟಿ ಮಾಡಿಲ್ಲ ಅಂತ ಅಂತೀರಲ್ಲತ್ತೆ ನೀವು? ಅಯ್ಯ ಇದಾರ ಏಟವ, ಇನ್ನು ಟೈಮ್ ಏನಾರ ಇದ್ದಿದ್ರೆ ಇನ್ನು ಭಾಳ ಥರ ವೆರೈಟಿ ಮಾಡ್ತಿದ್ವಿ ನಾವು. ಅಲ್ಲ ಆಂಟಿ, ಇಷ್ಟೊಂದು ವೆರೈಟಿನ ಯಾವಾಗ ಮಾಡಿದ್ರಿ ನೀವು? ಊರಿಂದ ಬರೋದೇ ಮೊನ್ನೆ ಬಂದಿದ್ದೀರಿ, ಅದು ಮೊನ್ನೆ ಬಂದಿದ್ದೀರಿ. ನಾವು ಬರ್ತೀವಿ ಅಂತ ನಿನ್ನೆ ಈವ್ನಿಂಗ್ ಹೇಳಿದ್ದೀವಿ, ಅದು ಯಾವಾಗ ಮಾಡಿದ್ರಿ ಆಂಟಿ ಇಷ್ಟೊಂದು ಥರ? ಅಯ್ಯ ಇವತ್ತು ಮಧ್ಯಾಹ್ನ ಇವತ್ತು ಬೆಳಿಗ್ಗೆ ನಾಷ್ಟ ಮಾಡಿ 10 ಗಂಟೆಗೆ ಕುತ್ಕೊಂಡ್ರೆ 4:30 ಅನ್ನಷ್ಟಿಗೆ ಮುಗೀತು ನೋಡಪ್ಪ ಮಾಡೋದು. ಅಲ್ಲ, ಇಷ್ಟೊಂದು ಥರ ವೆರೈಟಿನ ಇವತ್ತು ಒಂದೇ ದಿನದಲ್ಲೇ ಮಾಡಿಬಿಟ್ರಾ? ಅದು 10 ಗಂಟೆಯಿಂದ 4 ಗಂಟೆ ಒಳಗಡೆನಾ? ಅಯ್ಯ ಅದ್ರಾಗೇನವ, ನಮ್ಮನೆ ಏನು ಸ್ವಲ್ಪ ಮಂದಿ ಇದೀವನು. ನಾನು, ಲಕ್ಷ್ಮಕ್ಕ, ಪಂಚವ್ವ, ಆಮೇಲೆ ನಮ್ಮ ಸರಸ್ವತಿ, ಆಮೇಲೆ ನಮ್ಮ ಗವಿನೂ ಬಂದು ಸೇರ್ಕೊಂಡಿದ್ದ. ನಮ್ಮ ಚೋಟೆ ಅವನು ಕರ್ಚಿಕಾಯಿ ಎಲ್ಲ ತುಂಬಕ್ಕೆ ಸಹಾಯ ಮಾಡಿದ. ಆಮೇಲೆ ನಮ್ಮ ಕಾವೇರಿ ಸ್ವಲ್ಪ ಜನ ಅದೇನು, ಮತ್ತು ನಮ್ಮ ಅತ್ತಿಯರು ಅಷ್ಟು ಸೇರಿ ಒಂದೊಂದೊಂದೊಂದೊಂದು ಮಾಡಿದ್ವಿ. ಲಘುನ ಆತವ. ಆಂಟಿ, ನಿಮ್ಮ ಫ್ಯಾಮಿಲಿ ನೋಡಿದ್ರೆ ನಂಗಂತೂ ಭಾಳ ಖುಷಿ ಆಗುತ್ತೆ. ಎಲ್ಲರೂ ಎಷ್ಟು ಚಂದ ನತ್ತಂಗೆ ಒಗ್ಗಟ್ಟಲ್ಲದಿರಿ ನೀವು. ನಂಗಂತೂ ಭಾಳ ಖುಷಿ ಆಯ್ತಪ್ಪ. ಅದೊಂದು ಇಷ್ಟೊಂದು ಅಡುಗೆ ಮಾಡಿದ್ದೀರಾ ಅಪ್ಪ. ನಾನಂತೂ ತಿನ್ನೋದಕ್ಕೆ ಕಾಯಕಂತೀನಿ ನೋಡ್ರಿ ಆಂಟಿ. ಅಯ್ಯೋ ನಿಮಗೆ ಏನೇನು ಇಷ್ಟ ಎಲ್ಲ ಮಾಡೈತಪ್ಪ. ಮತ್ತು ನೀವೇನು ಇಷ್ಟ ಅಂತದ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಮತ್ತೆ ಏನು ತಿನ್ಬೇಕಂತ ಅನಿಸ್ತೈತಿ ಹೇಳ್ಬಿಡ್ರಿ, ಇವತ್ತು ಹೇಳ್ಬಿಡ್ರಿ, ನಾಳೆ ಎಲ್ಲನೂ ರೆಡಿ ಇಟ್ಬಿಡ್ತೈತಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಆರಾಮಾಗಿ. ಅದಕ್ಕೆ ನಾನು ಲಘುನ ಹೇಳಿದ್ದೆ, ಲಘುನ ಕೈ ಕಾಣ್ಮುಖ ತೊಗೊಂಬರ್ರಿ, ಚಾ ಕುಡ್ಕೊಂತ ಇವನ್ನೆಲ್ಲ ತಿನ್ನಂತ್ರಿ ಅಂತಂದು. ಖುಷಿ, ಹಂಗೆ ನಿನ್ಗೆ ಇಷ್ಟ ಅಂತಂದು ಹೋಳಿಗೆನೂ ಮಾಡಕ್ಕಂತೈತಿ. ಆಗಲೇ ಬ್ಯಾಳಿಗೆ ಹಾಕೈತಿ, ಉಣ ಎಲ್ಲನೂ ರೆಡಿ ಐತಿ. ರಾತ್ರಿ ಇವತ್ತು ಹೋಳಿಗೆ ಊಟ. ಅಯ್ಯೋ ಅತ್ತೆ, ಹೋಳಿಗೆ ಅಂತ ಅನ್ನಷ್ಟಿಗೆ ಬಾಯಲ್ಲಿ ನೀರೇ ಬಂದ್ಬಿಡ್ತು ಗೊತ್ತಾ ನಂಗೆ. ರೀ, ನೀವು ಲಕ್ಷ್ಮಿ ಅತ್ತೆ ಕೈಯಿಂದ ಹೋಳಿಗೆ ತಿನ್ಬೇಕು ರೀ. ಎಷ್ಟು ಮೆತ್ತಗಿರುತ್ತೆ ಗೊತ್ತಾ, ಸಾಫ್ಟ್ ಇರುತ್ತೆ, ಭಾಳ ಟೇಸ್ಟ್ ಇರುತ್ತೆ. ಇವತ್ತು ಬೇಕಾದ್ರೆ ಮಾಡ್ತಾರೆ ನೋಡ್ರಿ, ತಿನ್ನಿರಿ ನೀವು. ಯಪ್ಪ ಮಸ್ತ್ ರುಚಿ ಇರುತ್ತೆ. ಹೌದಾ? ಹಂಗಂದ್ರೆ ನಾನಂತೂ ಇವತ್ತು 2 ಹೋಳಿಗೆ ತಿನ್ನೋ ಜಾಗದಲ್ಲಿ 4 ಹೋಳಿಗೆ ತಿಂದ್ಬಿಡ್ತೀನಿ. ಅಯ್ಯೋ ತಿನ್ರಪ್ಪ, ಅದರಲ್ಲಿ ಏನೈತಿ. ನೀವು ಖುಷಿ ಪಟ್ಟು ತಿಂದ್ರೆ ನಮ್ಗೆ ಅಷ್ಟೇ ಸಾಕು. ನಿಮಗೋಸ್ಕರ ಅಂತಲೇ ನಾವು ಇದೆಲ್ಲ ಮಾಡಿದ್ದೆ. ಸರಿ ಅತ್ತೆ, ಹಾಗಾದ್ರೆ ಲಘುನ ಇವ್ರಿಗೆ ಮನೆಯೆಲ್ಲ ತೋರಿಸ್ಕೊಂಬಂದು ಫ್ರೆಶ್ ಅಪ್ ಹಾಕಿವಿ. ಸರಿ ನಾವ ಅಂಬವ್ವ ನಡಿ, ಲಘುನ ನೀನು ಅದೆಲ್ಲ ವ್ಯವಸ್ಥೆ ಮಾಡಿ ಅಡುಗೆ ಎಲ್ಲ ಇಡೋದು. ನಾ ಚಾ ರೆಡಿ ಮಾಡಿಬಿಡ್ತೀನಿ. ಸರಿ ಬೇಕಾ?